ನಾಯಕರು ಇವಾಗ ನಮ್ಮ ಗಜಮ್ಮನ ಮೊನ್ನೆ 200 ಜನ ಕರ್ಕೊಂಡ್ಬಂದಿದ್ರು. ಈ ತರ ನಮ್ಮ ಮಹಿಳಾ ಮೋರ್ಚಾನ ನಾವು ತುಂಬಾ ಅತ್ಯಂತ ಬಲಿಷ್ಠವಾಗಿ ಮಾಡಬೇಕು. ಅದಕ್ಕೆ ಈ ಕಾರ್ಯಕ್ರಮಗಳು ಮಾಡ್ತಾ ಇರ್ತೀವಿ. ಈ ಕಾರ್ಯಕ್ರಮ 7 ಜನ ಸಾಧಕರಿಗೆ ನೀವು ಒಂದು 100 ಜನ ಬಂದಿರಲಿ, ಒಂದು 10 ಜನನ ನೀವು ಪ್ರೇರಣೆ ಆಗ್ತದೆ. ಈ 7 ಜನ ನೋಡಿ, ಇದು ಬಿಜೆಪಿ ಪಕ್ಷ ಕಟ್ಟಂತದ್ದು. ಇವಾಗ 7 ಜನ ನಿಮ್ಗೆ ಗೊತ್ತಿರಲಿಲ್ಲ, ಮಮ್ಮನಾಗಿ ಒಂದು ಸಭೆ ಮಾಡಿ ಸ್ವೀಟ್ ಕೊಟ್ಬಿಟ್ಟು ಹೋಗ್ಬಿಟ್ಟಿದ್ರೆ ಈ 7 ಜನದ ಬಗ್ಗೆ ನಿಮ್ಗೆ ಯಾರು ಗೊತ್ತಾಗ್ತದೆ. ನೀವು ಯಾರೋ ಒಬ್ರು ನಿಮ್ಮ ಮಕ್ಕಳನ್ನ ಇನ್ಸ್ಪೈರ್ ಮಾಡ್ತಿದ್ದೀರ. ಹೌದು, ಇಂಥವ್ರೆಲ್ಲ ಇದ್ದಾರೆ. ನಮ್ಮ ಮಾನಸ ಕಬಡ್ಡಿ ಕೋಲಾರ ಅಲ್ವಾ, ಅನುರಾಧ ಮೇಡಮ್ನವರು, ಡಾಕ್ಟರ್ ರಾಧಿಕಾ ಮೇಡಮ್, ಡಾಕ್ಟರ್ ಕೋಲಾರದವರು, ಎಲ್ಲ ಕೋಲಾರದಲ್ಲಿ ಬೇರೆ ಯಾರು ಇಲ್ಲ ಇಲ್ಲಿ 7 ಜನದಲ್ಲಿ. ನಿಮ್ಮ ಮನೆಯಲ್ಲಿ ಈ ತರ ಅವರು ನೆಕ್ಸ್ಟ್ ಈ ವೇದಿಕೆಗಳಲ್ಲಿ ನಾನು ಓಂಶಕ್ತಿ ಫೌಂಡೇಶನ್ ಇಂದ ಪ್ರತಿಭಾ ಪುರಸ್ಕಾರ ಮಾಡ್ತಾ ಇರ್ತೀನಿ. ಆ ಪ್ರತಿಭಾ ಪುರಸ್ಕಾರ ಸೆಕೆಂಡ್ PUC ಫಸ್ಟ್ PUCಗೆ ಈ ಕೂತಿರೋ ಮಕ್ಕಳೇ ಬರ್ಬೇಕು. ನಮ್ಗೆ ಅದೊಂದು ಆಸೆ. ಕೋಲಾರದಲ್ಲಿ 200 ಜನಕ್ಕೆ ಮಾಡ್ತೀವಿ ನಾವು ಪ್ರತಿ ವರ್ಷ. ಯಾಕೆ ಹೇಳ್ತಾ ಇದ್ದಾರೆ, ಮಹಿಳಾ ಮೋರ್ಚಾ ಸ್ಟ್ರಾಂಗ್ ಆಗ್ಬೇಕು, ಮಹಿಳೆಯರು ಸ್ಟ್ರಾಂಗ್ ಆಗ್ಬೇಕು. ನಮ್ಮ ಮೋದಿ ಅವರು ಅಷ್ಟೊಂದು ಶಕ್ತಿ ಕೊಡ್ತಾ ಇದ್ದಾರೆ ಪಕ್ಷಕ್ಕೆ, ಹೆಣ್ಮಕ್ಳಿಗೆ. ಇವತ್ತು ಒಂದೇ ಸತಿ ಗೆದ್ದಿದ್ದು ಆಯಮ್ಮ ಕಾರ್ಪೊರೇಟರ್ ಆಗಿದ್ರು ಎಲ್ಲಿ, ನಮ್ಮ ಡೆಲ್ಲಿಯಲ್ಲಿ. ನಮ್ಗೊಂದು ಆಸೆ ಇತ್ತು 18 ವರ್ಷದಿಂದ ಡೆಲ್ಲಿ ಗೆಲ್ತಾರಲ್ಲ, ಸೆಂಟ್ರಲ್ ನಾವೇ ಗೆಲ್ತಾ ಇದ್ವಿ, ಆದ್ರೆ ಡೆಲ್ಲಿ ಬಿಟ್ಕೊಡ್ತಾ ಇದ್ವಿ. ಡೆಲ್ಲಿ ಗೆದ್ಮೇಲೆ ಒಬ್ಬ ಮಹಿಳೆಯನ್ನ ಮುಖ್ಯಮಂತ್ರಿ ಆಗಿ ಮಾಡಿದ್ರು. ಗೊತ್ತಿದೆ ನಿಮ್ಗೆ? ಫಸ್ಟ್ ಟೈಮ್ ರೇಖಾ ಗುಪ್ತಾ, ಹೌದಲ್ಲ? ರೇಖಾ ನಮ್ಮ ಪಕ್ಷದಲ್ಲಿ ಆ ವ್ಯವಸ್ಥೆನೇ ಇಲ್ಲ. ಇವ್ರಿಗೆ ಒಳ್ಳೆ ಹಿನ್ನೆಲೆ ಇದ್ದು, ಪಾರ್ಟಿ ಕಮಿಟ್ಮೆಂಟ್ ಇದ್ದು, ಸಮಯ ಕೊಟ್ಟಿದ್ದಾದ್ರೆ ಖಂಡಿತವಾಗಿ ಮುನ್ನೆಲೆ ತರುವಂತ ಏಕೈಕ ಪಕ್ಷ ಭಾರತದಲ್ಲಿ ಯಾವ್ದಾರ ಇದ್ರೆ ಅದು ನಾವು ಪ್ರೋತ್ಸಾಹ ಕೊಡೋಕೆ ನಮ್ಮ ಪಕ್ಷ ಇರ್ತದೆ. ನಾವು ನಿಮ್ ಜೊತೆ ಇರ್ತೀವಿ. ಇವತ್ತು ಇಷ್ಟು ವ್ಯವಸ್ಥೆ ನನಗೆ ಗೊತ್ತಿರಲಿಲ್ಲ. ನಾನೇನು ಹೇಳಲ್ಲಮ್ಮ, ನೀವೇ ಮಾಡ್ಬೇಕಂತ ಅವರೇ ನಿರೂಪಣೆ ಮಾಡಿದ್ರು, ಅವರೇ ಸ್ವಾಗತ ಮಾಡಿದ್ರು.